ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದರೆ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ಜಸ್ಟ್ 2 ಸೆಕೆಂಡ್ಸಲ್ಲಿ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಕಳ್ಕೊಂಡ್ರು. ಅವ್ರು ನಮಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಇನ್ನು ತ್ರಿವಿಕ್ರಮ್ ಅವರಿಗೆ ಇನ್ನು ಎಷ್ಟು ಬೇಜಾರಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಅದನ್ನು ಬಿಟ್ಟರೆ ಲೇಡಿ ಟೈಗರ್ ಬೈ ಭವ್ಯ ಗೌಡ ಅವರು ರಜತ್ಗಿಂತ ಮುಂಚೆನೇ ಒಂದು ಟಾಸ್ಕ್ನ ಫಿನಿಶ್ ಮಾಡ್ತಾರೆ. ಆದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅರೇ 3 ನಿಮಿಷ ತೊಗೊಂಡ್ಬಿಟ್ನಲ್ಲ, ಇನ್ನು ಮಿಕ್ಕಿದ್ದಿಬ್ಬರು ಕೂಡ ಬರೀ 2 ನಿಮಿಷದಲ್ಲಿ ಮುಗಿಸಿದ್ದಾರೆ ಅಂತ ಒಂದು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ. ಅಲ್ಲಿ ತ್ರಿವಿಕ್ರಮ್ ಅವ್ರು ಮಾತಾಡಿದ ರೀತಿ, ಭವ್ಯಗೆ ಸಮಾಧಾನ ಮಾಡಿದ್ದ ರೀತಿ ತುಂಬಾನೇ ಇಷ್ಟ ಆಯಿತು. ಅದು ಏನು ಅಂತ ಪ್ರತಿಯೊಂದು ಮಾತಾಡ್ಕೊಂಡು ಹೋಗೋಣ ಈ ಒಂದು ಎಪಿಸೋಡ್ ರಿವ್ಯೂಯಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ಎಲ್ಲ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ನೋಡಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರೆತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಎಪಿಸೋಡಲ್ಲಿ ಏನೇನಾಯಿತು ಅಂತ ಮಾತಾಡ್ಕೊಳ್ಳೋದಾದರೆ, ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಮಂಜಣ್ಣವರು ಗೌತಮಿ ಅವ್ರಿಗೆ ಹೇಳ್ತಾ ಇರ್ತಾರೆ, ಅಲ್ಲ ಗೆಳತಿ, ನಾವು ಏನೇ ಮಾಡಿದರೂ ಕೂಡ ಜನ ಏನಾದರೂ ಒಂದು ಅಂದೇ ಅಂತಾರಲ್ವಾ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಿರ್ತಾರೆ. ಅದಕ್ಕೆ ಗೌತಮಿಯವರು, ಈ ಮನೇಲಲ್ಲ, ನೀವು ನಿಜ ಜೀವನದಲ್ಲೂ ಕೂಡ ಅಷ್ಟೇ, ನೀವೆಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕೆ ಹೋಗಲ್ಲ, ಎಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಏನು ಅನಿಸುತ್ತೋ, ನಿಮಗೆ ಅದನ್ನು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಂಡು ಹೋಗಬೇಕು. ನಿಮಗೆ ಯಾವುದು ಗಿಲ್ಟ್ ಇರಬಾರ್ದು ಅಷ್ಟೇ. ಗಿಲ್ಟ್ ಇದೆ ಅನ್ಸೋದು ಮತ್ತು ತಪ್ಪು ಮಾಡಿದ್ದೀನಿ ಅಂತ ಅನ್ಸೋದು ಸಹಜ. ಹಂಗೆ ಅನಿಸ್ದಾಗಲೇ ನಾವು ಇನ್ನೊಂದು ಸಲ ತಪ್ಪು ಮಾಡದೇ ಇರೋಕ್ಕೆ ಸಾಧ್ಯ. ನಾವು ಅದನ್ನೇ ಜ್ಞಾಪಕ ಇಟ್ಕೊಂಡು ಇರಬಾರ್ದು ಅಂತ ಮಂಜಣ್ಣ ಮತ್ತು ಗೌತಮಿಯವರ ಸ್ಟಾರ್ಟಿಂಗ್ ಡಿಸ್ಕಷನ್ ಏನಿರುತ್ತೋ ಅದನ್ನು ತೋರಿಸ್ತಾರೆ. ಅದು ಗೌತಮಿಯವರು ತುಂಬ ವ್ಯಾಲಿಡ್ ಆಗಿ ಮಾತಾಡ್ತಾರೆ ಯಾವಾಗಲೂ ಅಂತ ಅನಿಸುತ್ತೆ. ತುಂಬ ಕ್ಲಿಯರ್ ಆಗಿ, ತುಂಬ ಕ್ಲಿಯರ್ ಥಾಟ್ ಇದೆ ಅವ್ರಿಗೆ ಅಂತ ಕೂಡ ನನಗೆ ಅನಿಸುತ್ತೆ. ಗೌತಮಿಯವರು ತುಂಬ ಮೆಚ್ಯೂರ್ ವ್ಯಕ್ತಿ ಅಂತ ಕೂಡ ನನಗೆ ಅನಿಸುತ್ತೆ. ಇಲ್ಲಾಂದರೆ ಮಂಜಣ್ಣನ ಹ್ಯಾಂಡಲ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ನೀವು ನೋಡಿದ್ರೆ ಮನೇಲಿ ಮಂಜಣ್ಣ ಅಂದರೆ ಯಾರಿಗೂ ಆಗಲ್ಲ. ಮಂಜಣ್ಣಗೆ ಗೌತಮಿ ಅಂದರೆ ಎಷ್ಟು ಇಷ್ಟ, ಗೆಳತಿ ಗೆಳತಿ ಅಂತ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮಂಜಣ್ಣ ಗೌತಮಿಗೆ. ಸೊ ಆ ಥರ ಒಂದು ಇದನ್ನ ಗಳಿಸೋದು ಅಂಥ ಒಂದು ವ್ಯಕ್ತಿ ಹತ್ರ ಈಸಿ ಅಲ್ಲ. ಪಾಸಿಟಿವಿಟಿ ಇದ್ರೇ ಅದನ್ನು ಮಾಡೋಕ್ಕಾಗೋದು. ಗೌತಮಿ ನನಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ದಾರೆ. ನೋಡಬೇಕು ಅವ್ರ ಆಟ ಮುಂದಕ್ಕೆ ಹೆಂಗೆ ಹೋಗುತ್ತೆ ಅಂತ. ಇನ್ನು ಅದನ್ನು ಬಿಟ್ಟರೆ ಡಬ್ಬ ಡಬ್ಬ ಅಂತ ಆಟಾಡ್ಕೊಳ್ತಾ ಇರ್ತಾರೆ. ಧನರಾಜ್ ಅವ್ರ ಕಾಲನ್ನ ಸರಿಯಾಗಿ ಎಲ್ಲರೂ ಎಳೆದು ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಆಟಾಡ್ತಾ ಇರ್ತಾರೆ. ಬಿಗ್ ಬಾಸ್ ಕಡೆಯಿಂದ ಬಲೂನ್ಸ್ ಬರುತ್ತೆ. ಎಲ್ಲರೂ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ಏನಕ್ಕಪ್ಪ ಬಂತು ಈ ಬಲೂನ್ಸು, ಏನಿರ್ಬೋದು ಇದರಿಂದ ರೀಸನ್ನು, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ಕೊಳ್ತಾರೆ. ಬಟ್ ಅದು ಎಷ್ಟು ಸಿಲ್ಲಿ ಅಂದರೆ, ಅದು ಲಕ್ಸುರಿ ಬಜೆಟ್ಗೆ ಸಂಬಂಧಿಸಿದಾಗಿರುತ್ತೆ. ಯಾರು ಗೆಸ್ ಕೂಡ ಮಾಡಿರಲ್ಲ ಅದನ್ನು ಯಾಕೆ ಕಳಿಸಿರ್ತಾರೆ ಅಂತ. ಇನ್ನು ಇದನ್ನು ಬಿಟ್ಟರೆ, ನಮ್ಮ ಯಾರು ಟಿಕೆಟ್ ಫಿನಾಲೆ ಆಡೋಕ್ಕೆ ಸೆಲೆಕ್ಟ್ ಆಗಿದ್ರೋ ಆ ಎಲ್ಲ ಕಂಟೆಸ್ಟೆಂಟ್ಸ್ನೂ ಬಿಗ್ ಬಾಸ್ ಅವರು ಕೂರಿಸಿ, ಈ ಸಲ ನೀವು ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲದಕ್ಕೂ ನೀವು ರೆಡಿಯಾಗಿರಬೇಕು. ಆ ಒಂದು ಟಾಸ್ಕ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ವಿ ಟಿ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ವಿ ಟಿ ಪ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ರಜತ್ ಅವರು ನನಗೆ ದುರಂಕಾರ ಇದೆ, ಹೌದು ನಾನು ಹಂಗೆ ಆಡೋದು, ನೀನು ಆಡು ಅನ್ನೋದು ಪ್ಲೇ ಮಾಡೋದು, ರಾವಣ ಅಂತ ಹಾಕೋದು ಎಲ್ಲನೂ ಚೆನ್ನಾಗಿತ್ತು. ನಮ್ಮ ಹನುಮಂತಪ್ಪ ಅವರು, ನಿಮ್ಮನ್ನ ನಾನು ಇಂಪ್ರೆಸ್ ಮಾಡೋಕ್ಕೆ ಹೋಗಿಲ್ಲ, ನಾನು ಜನನ ಮನಸ್ಸಿಗೆ ಹೇಳಕ್ಕೆ ಬಂದಿದ್ದೀನಿ, ನನ್ನ ಜನಗಳನ್ನ ಮೆಚ್ಚಿಸ್ಬೇಕು, ನಿನ್ನಲ್ಲ ಅಂತ ಮಾತಾಡೋದು, ಕಳಪೆ ಕೊಟ್ಟರೆ ನಾನೇನು ಜಗ್ಗಲ್ಲ, ನಾನೇನು ಕುಗ್ಗಲ್ಲ ಅಂತ ಅಂದಿದ್ರಲ್ಲ, ಅದು ಎಲ್ಲ ಹನುಮಂತಪ್ಪ ಬಗ್ಗೆ ತೋರಿಸ್ತಾರೆ. ತ್ರಿವಿಕ್ರಮ್ ಅವರು, ತ್ರಿವಿಕ್ರಮ್ ಅವ್ರ ಬಗ್ಗೆನೂ ಕೂಡ ಅಷ್ಟೇ. ತ್ರಿವಿಕ್ರಮ್ ಅವ್ರು ಹೇಳಿರ್ತಾರೆ, ನಾನು ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ, 100 ದಿನದವರೆಗೂ ಇರ್ತೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ನನಗೆ ಜಾಸ್ತಿ, ನಾನು ಇಲ್ಲಿ ಯಾರನ್ನೂ ಮೆಚ್ಸಕ್ಕೆ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಇನ್ನು ಭವ್ಯ ಅವರು, ಲೇಡಿ ಟೈಗರು, ಹೆಂಗೆ ಐಶ್ವರ್ಯ ಮೇಲೆ ಏನಾದರೂ ಜಗ್ಗಿಸಿ ಹೇಳಿದರು ಅಂತ ನಿಮಗೆ ಗೊತ್ತು. ಅದು ಒನ್ ಆಫ್ ದ ಮೋಸ್ಟ್ ವ್ಯೂಡ್ ಪ್ರೋಮೋ ಕೂಡ ಆಗಿರುತ್ತೆ. ಭವ್ಯ ಮತ್ತು ಐಶ್ವರ್ಯ ನಡುವೆ ನಡೆದಿರೋ ಜಗಳ, ನಾನು ಇಲ್ಲೆಲ್ಲರನ್ನೂ ತುಳ್ಕೊಂಡೇ ಹೋಗೋದು, ಇವಾಗ ನಾನು ಎಲ್ಲರನ್ನೂ ಇಲ್ಲಿ ಯಾರನ್ನೂ ಮೆಚ್ಸಕ್ಕೆ ಬಂದಿಲ್ಲ, ನಾನು ಏನು, ನನ್ನತನ ಏನು ಅಂತ ನಾನು ತೋರ್ಸಕ್ಕೆ ಬಂದಿದ್ದೀನಿ ಅಂತ ಮಾತಾಡಿರ್ತಾರಲ್ಲ, ಆ ಒಂದು ವೀಟಿನ ಭವ್ಯಗೌಡ ಅವರಿಗೆ ಪ್ಲೇ ಮಾಡಿರ್ತಾರೆ. ಎಲ್ಲರದು ವೀಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಮಜಾ ಮಾಡಿದರು. ಬಿಗ್ ಬಾಸ್ ಅವರು, ಇದು ನಿಮಗೆ ಇನ್ಸ್ಪೈರ್ ಆಗಲಿ, ನಿಮಗೆ ಸ್ಫೂರ್ತಿ ಬರಲಿ ಟಾಸ್ಕ್ ಆಡೋಕ್ಕೆ ಅಂತ ತೋರಿಸಿದ್ವಿ, ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಇರ್ರಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತಾರೆ. ಎಲ್ಲ ಕಂಟೆಸ್ಟೆಂಟ್ಸು ಕೂಡ ನಮಗೆ ಎಷ್ಟು ಅನ್ನಿಸ್ತಿದೆ ಅಂದರೆ, ಹಾಡೋರಿಗೆ ಇನ್ನೆಷ್ಟು ಭಯ ಆಗ್ತಾ ಇದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಮೋಕ್ಷಿತಾ, ರಜತ್ತು ಅವರೆಲ್ಲನೂ. ಈ ಕಡೆ ಗೌತಮಿ ಮತ್ತು ಮಂಜಣ್ಣ ಕೂಡ ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇರ್ತಾರೆ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ಲ ಅಂತೆಲ್ಲನ. ಯಾಕಂದರೆ ಬಿಗ್ ಬಾಸ್ ಅವ್ರ ತಂಡದ ಇಚ್ಛೆನೇ ಅಟ್ಲೀಸ್ಟ್ ಆಪೋಸಿಟ್ ತಂಡದಿಂದ ಒಬ್ಬರಾದರೂ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ಗೆ ಹೋಗಲಿ ಅನ್ನೋದಾಗಿರುತ್ತೆ. ಅದಕ್ಕೋಸ್ಕರನೇ ಈ ಒಂದು ಟಾಸ್ಕ್ನ ಡಿಸೈನ್ ಮಾಡಿದ್ರ ಅಂತ ಕೂಡ ಅನ್ನಿಸ್ತು ನನಗೆ. ಬಟ್ ಮಂಜಣ್ಣ ಯಾವಾಗ ಒಂದು ರಾಂಗ್ ಡಿಸಿಷನ್ ತೊಗೊಂಡ್ರು, ಗೌತಮಿನ ನೀರಲ್ಲಿ ಮುಳುಗಿಸಿದ್ಬಿಟ್ಟು ಅವ್ರು ಹೋಗಿ ಆ ಟಬ್ಬಲ್ಲಿ ಕುತ್ಕೊಂಡು ನೀರಲ್ಲಿ ಹಾಕಿಸ್ಕೊಳಕ್ಕೆ ಕುತ್ಕೊಂಡ್ರು, ಆವಾಗಲೇ ಎಲ್ಲರೂ ಗೆಸ್ ಮಾಡಿರ್ತಾರೆ ಡೆಫಿನೆಟ್ಲಿ ಈ ಒಂದು ಟಾಸ್ಕ್ನ ಭವ್ಯ ಅವರೇ ಗೆದ್ದಿರ್ತಾರೆ ಅಂತ. ಯಾಕಂದರೆ ಭವ್ಯ ಅವ್ರ ಸ್ಟಾಮಿನೆಯಲ್ಲಿ, ಗೌತಮಿ ಅವ್ರ ಸ್ಟಾಮಿನೆಯಲ್ಲಿ ಒಂದಕ್ಕೊಂದು ಮ್ಯಾಚೇ ಆಗಲ್ಲ.
ಸೊ ಅದನ್ನೇ ಗೌತಮಿಯವರು ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ, ಎಲ್ಲ ನೀವೇ ಮಾಡ್ಕೊಂಡಿದ್ದು. ಬಟ್ ಏನೂ ಬೇಜಾರಾಗಬೇಡಿ, ಇನ್ನೊಂದು ಚಾನ್ಸ್ ತೊಗೊಳ್ಳಿ. ಇನ್ನೂ ಇಷ್ಟು ದಿನ ಎಲ್ಲ ಬಿಟ್ಟರು ಕೂಡ ಇನ್ನೂ ಟಾಪ್ 5ಗೆ ಒಂದೇ ಪ್ಲೇಸೇ ಫಿಲ್ ಆಗಿರೋದು. ಇನ್ನೂ ತುಂಬ ಸ್ಥಾನಗಳಿದೆ. ದೇವ್ರ ಹತ್ರ ಹೋಗಿ ತಪ್ಪಾಯಿತು, ನಾನು ಅಗ್ರೆಷನಾಗಿ ಆಡಿದ್ದು ಅಂತ ಕೇಳಿ ಮತ್ತೆ ಮುಂದುವರೆಸಿ ನಿಮ್ಮ ಆಟನ ಅಂತ ಹೇಳ್ತಾರೆ. ಅಲ್ಲಿ ಗೌತಮಿಯವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಮಂಜು ಅವರು ಗೌತಮಿನ ಯಾವಾಗ ಮೋಕ್ಷಿತಾ ಅವರು ಮತ್ತು ಭವ್ಯ ಅವರು ಯಾವಾಗ ಮಂಜಣ್ಣನ ಅಟ್ಯಾಕ್ ಮಾಡಿದ್ರು, ಆಗ ಮಂಜಣ್ಣ ಸಿಕ್ಕಾಪಟ್ಟೆ ಒಂದು ಲೆವೆಲ್ಲಾಗಿ ಅಗ್ರೆಷನ್ಗೆ ಹೋಗಿ ಭವ್ಯ ಮತ್ತು ಮೋಕ್ಷಿತನ ಅಟ್ಯಾಕ್ ಮಾಡಿದ್ರು. ಅದನ್ನು ಗೌತಮಿಯವರು ಕೂಡ ಖುದ್ದಾಗಿ ಒಪ್ಕೊಂಡು 2-3 ಸಲ ಕೇಳಿದ್ದಾರೆ. ನೀವು ಇಂಟೆನ್ಷನಾಗಿ ಮಾಡಿದರೆ ಸಾರಿ ಕೇಳಿ, ಇಂಟೆನ್ಷನಾಗಿ ಮಾಡಿಲ್ಲ ಅಂದರೆ ದಟ್ಸ್ ಓಕೆ ಅಂತಲೇ ಹೇಳಿದ್ದಾರೆ ಗೌತಮಿಯವರು. ಅಂದರೆ ಮಂಜಣ್ಣವರು ಅಗ್ರೆಷನಾಗಿ ಆಡಿದ್ದಾರೆ ಅಂತಲೇ. ಅದಕ್ಕೆ ಸ್ವಲ್ಪ ಬುದ್ಧಿವಾದ ಹೇಳೋಕ್ಕೆ ಗೌತಮಿಯವರು ಪ್ರಯತ್ನ ಪಡ್ತಾರೆ. ನಂತರ ಟಾಸ್ಕ್ ಬುಕ್ ಬರುತ್ತೆ. ಈ ಒಂದು ಸರಣಿ ಟಾಸ್ಕ್ ಅಂದರೆ ಏನಿರುತ್ತೆ, ಆ ಬುಷಲ್ಲಿ ಹತ್ಕೊಂಡು ಹೋಗಬೇಕು. ಅಲ್ಲಿ ಕೀ ಹಚ್ಚಿರ್ತಾರೆ. ಆ ಕೀನ ತೊಗೊಬಂದು ಯಾವ ಒಂದು ಸೂಟ್ ಕೇಸಲ್ಲಿ ಇರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಬಾವುಟನ ತೊಗೊಂಡೋಗ್ಬಿಟ್ಟು ಮತ್ತೆ ಹೋಗಿ ಆ ಪತ್ರಿಕೆಗಳನ್ನೆಲ್ಲ ಹತ್ಕೊಂಡೋಗಿ ಆ ಒಂದು ಬಾವುಟನ ನೆನೆಸ್ಬಿಟ್ಟು ಬಿಗ್ ಬಾಸ್ ಅನ್ಬೇಕು. ಇದು ಒಂದು ಟಾಸ್ಕ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ಭವ್ಯ ಅವರು ಇನಿಷಿಯೇಟಿವ್ ತೊಗೊಳ್ತಾರಲ್ಲ, ನಾನು ಫಸ್ಟ್ ಹೋಗ್ತೀನಿ ಅಂತ. ಕ್ರೇಜಿ ಗುರು, ಯಾವ ಹುಡುಗನಿಗೂ ಕಡಿಮೆ ಇಲ್ವಲ್ಲ ಅಂತ ಅನ್ಸುತ್ತೆ. ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದರೆ ಹುಡುಗರು ಕೂಡ ಇವ್ರ ಮುಂದೆ ಇರಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಸೊ ಭವ್ಯ ಅವ್ರು ಹೋಗ್ತಾರೆ. ಭವ್ಯ ಅವರಿಗೆ ಉಸ್ತುವಾರಿಯಾಗಿ ಧನರಾಜ್ ಅವ್ರು ಮಾಡ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಉಸ್ತುವಾರಿಯಾಗಲಿ ಚೈತ್ರ ಅವ್ರು ಮಾಡ್ತಾರೆ. ರಜತ್ ಅವ್ರಿಗೆ ಮೋಕ್ಷಿತ್ ಅವ್ರು ಮಾಡ್ತಾರೆ. ಮತ್ತು ನಮ್ಮ ಹನುಮಂತುಗೆ ಗೌತಮಿ ಅವರು ಮಾಡ್ತಾರೆ. ಇಲ್ಲಿ ನಮ್ಮ ಮಂಜಣ್ಣ ಯಾರಿಗೂ ಬೇಡವಾದ್ರ ಅಂತ ಅನ್ನಿಸ್ತು. ಯಾಕಂದರೆ ಏನಾದರೂ ಬರಬೇಕು ಅಂದರೆ, ಏನಾದರೂ ಮಾಡಬೇಕು ಅಂದರೆ ಮಂಜಣ್ಣ ಅಂತಿದ್ದ ಕಂಟೆಸ್ಟೆಂಟು ಇವತ್ತು ಮಂಜಣ್ಣನ ಕನ್ಸಿಡರ್ ಕೂಡ ಮಾಡಲಿಲ್ಲ ಉಸ್ತುವಾರಿಗೆ. ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಎಲ್ಲ ಏನು ಗುರು ಏನಾಗ್ತಾ ಇದೆ ಮಂಜಣ್ಣನಿಗೆ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಂತೂ ಮಂಜಣ್ಣನಿಗೆ ಕಡಿಮೆ ಆಗೋಗ್ಬಿಟ್ಟಿದೆ. ಡೆಫಿನೆಟ್ಲಿ ಮಂಜಣ್ಣ ಕಮ್ಬ್ಯಾಕ್ ಮಾಡಬೇಕು. ಹಿಂಗೆ ಇದ್ರಂತೂ ಮಂಜಣ್ಣನ ಗೇಮ್ಗೆ ಮುಂದಕ್ಕೆ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ನೋಡಬೇಕು ಅವ್ರ ಆಟ ಇಂಪ್ರೂವ್ ಮಾಡ್ಕೊಳ್ತಾರೆ ಏನೋ ಅಂತ. ಜೈಲಿಗೆ ಬೇರೆ ಹೋಗಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಭವ್ಯ ಅವ್ರು ಹೋಗ್ತಾರೆ. ಫಸ್ಟು ಸಿಕ್ಕಾಪಟ್ಟೆ ಕ್ವಿಕ್ಕಾಗೇ ಇರ್ತಾರೆ. ರಜತ್ ಅವ್ರು ಹೋಗ್ತಾರೆ. ರಜತ್ ಅವ್ರು ಫುಲ್ ಸುಸ್ತಾಗಿ ಹೋಗ್ಬಿಡ್ತಾರೆ. ಇಲ್ಲಿ ಅಂದಾಗ ಅವ್ರ ಎಕ್ಸ್ಪ್ರೆಷನ್ನೇ ಹೇಳುತ್ತೆ ಅವ್ರು ಹೆಂಗೆ ಆಡಿದ್ರು ಅಂತ. ಅದಾದಮೇಲೆ ತ್ರಿವಿಕ್ರಮ್ ಹೋಗ್ತಾರೆ. ನಂತರ ಹನುಮಂತು ಅವ್ರು ಹೋಗ್ತಾರೆ. ಅಲ್ಲಿ ಎಲ್ಲರೂ ಇರೋರೆಲ್ಲರೂ ಹನುಮಂತನೇ ಗೆಲ್ಲಬೇಕು ಅಂತಲೇ ವಿಶ್ ಮಾಡ್ದಂಗಿತ್ತು ನನಗೆ. ಅಷ್ಟು ಎಂಕರೇಜ್ ಮಾಡ್ತಾಯಿದ್ರು ಹನುಮಂತುಗೆ. ಎಲ್ಲನೂ ಆದ ತಕ್ಷಣವೇ ನಮ್ಮ ಭವ್ಯ ಅವರು ಇವರೆಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಅದು ಹೆಂಗೆ ಆಡಿದೀವೋ ಏನೋ, ಅಲ್ಲಿ ಹೋದ್ವಿ, ಎತ್ಕೊಂಡ್ವಿ, ಆಡಿದ್ವಿ, ಬಂದ್ವಿ ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಅದಾದ ನಂತರ ಚುಟ್ಟು ಚುಟ್ಟು ಅಂತೈತೆ ಸಾಂಗ್ ಹಾಕ್ತಾರೆ. ಅದಿತಿ ಪ್ರಭುದೇವು ಮತ್ತು ನಮ್ಮ ಇವರು ಶರಣ್ ಅವರು ಎಂಟ್ರಿ ಕೊಡ್ತಾರೆ. ಶರಣ್ ಅವರು ತುಂಬ ಡೌನ್ ಟು ಅರ್ತ್ ಅಂತ ಅನ್ನಿಸ್ತು. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಹತ್ರನೂ ತುಂಬ ಕ್ಲೀನಾಗಿ ಮಾತಾಡಿದರು. ನೀವೆಲ್ಲ ಆಚೆ ಜನಕ್ಕಿರೋರಿಗೆಲ್ಲರಿಗೂ ನೀವು ತುಂಬ ಇನ್ಸ್ಪಿರೇಷನು, ನೀವೆಲ್ಲ ಸೆಲೆಬ್ರಿಟೀಸ್ ಆಗೋಗ್ಬಿಟ್ಟಿದ್ದೀರಾ ಅಂತೆಲ್ಲರನ್ನೂ ಹೊಗಳ್ತಾರೆ. ಅದಂತೂ ನಿಜ. ಇನ್ಸ್ಪಿರೇಷನ್ ಅಂತಾರಲ್ಲ, ಅದು ಸಿಕ್ಕಾಪಟ್ಟೆ ನಿಜ. ಯಾಕಂದರೆ ನಾನು ತುಂಬ ಕಲ್ತಿದ್ದೀನಿ ಮೋಕ್ಷಿತಾ ಅವರಿಂದ, ಎಕ್ಸ್ಪೆಷಲಿ ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್ ಇವರೆಲ್ಲರಿಂದ. ಮೋಕ್ಷಿತಾ ಅವರು ಯಾವುದೋ ಒಂದು ಟೀಮಲ್ಲಿ ಗುಂಪಲ್ಲಿ ಇದ್ದಾಗ ಅಲ್ಲಿ ನಾವು ಮೂಲೆ ಗುಂಪು ಆಗ್ತಾ ಇದ್ದೀವಿ ಅಂದರೆ, ನಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದರೆ, ನಮಗಲ್ಲಿ ಸ್ಥಾನ ಸಿಗ್ತಾ ಇಲ್ಲ ಅಂದರೆ ನಾವಲ್ಲಿ ಇರಬಾರ್ದು ಅಂತ ಅಲ್ಲಿ ಆಚೆ ಬಂದ್ರಲ್ಲ, ಅದು ನನಗೆ ಮೋಕ್ಷಿತಾ ಅವರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಗುಣ. ಮತ್ತು ಭವ್ಯ ಅವರು ಯಾರು ಏನೇ ಅಂದ್ಕೊಳ್ಳಿ, ನನ್ನ ಫ್ರೆಂಡ್ಶಿಪ್ನ, ನನ್ನ ಗೆಳೆಯನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಎನಿ ಟೈಮ್ ತ್ರಿವಿಕ್ರಮ್ಗೋಸ್ಕರ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ತ್ರಿವಿಕ್ರಮೇ ಇವತ್ತು ಭವ್ಯ ಅವ್ರಿಗೆ ಎಷ್ಟು ಚೆನ್ನಾಗಿ ಕನ್ಸೋಲ್ ಮಾಡ್ತಾರೆ ಅಂದರೆ, ಅವ್ರ ಅಮ್ಮ ಹೇಳಿದ್ದು ತಪ್ಪು ಅನ್ನೋ ಒಂದು ರೀತಿಲಿ ಹೇಳ್ತಾರೆ ಭವ್ಯ ಅವರಿಗೆ. ತ್ರಿವಿಕ್ರಮ್ ಅವರು ಒಂದು ಗೆಳೆಯನ್ನ ಬಿಟ್ಕೊಡಲ್ಲ, ಆಟ ಅಂತ ಬಂದಾಗ ಹಿಂದೆ ಹೋಗೋ ಮಾತೇ ಇಲ್ಲ, ಒಂದು ಟಫ್ ಕಾಂಪಿಟೇಟರು. ಅದು ನಿಜವಾಗ್ಲೂ ಇನ್ಸ್ಪೈರ್ ಮಾಡುತ್ತೆ ನಮ್ಮೆಲ್ಲರಿಗೂ. ಅದೇ ಶರಣ್ ಅವ್ರು ಹೇಳ್ತಾರೆ ಹೋಗ್ಬಿಟ್ಟು, ನೀವೆಲ್ಲರೂ ತುಂಬ ಇನ್ಸ್ಪಿರೇಷನ್ ಮಾಡ್ತಾ ಇದ್ದೀರಾ ಆಚೆ ಇರೋ ಜನಕ್ಕೆ ಅಂತ ಹೇಳ್ತಾರೆ. ಮಂಜು ಅವರಿಗೆ ನನ್ನ ಮಗಳು ನಿಮ್ಮ ಫ್ಯಾನು ಅಂತ ಹೇಳ್ತಾರೆ. ಹನುಮಂತುಗೆ ನಾನು ನಿಮ್ಮ ಫ್ಯಾನು ಅಂತ ಹೇಳ್ತಾರೆ. ಎಲ್ಲ ಮಾತಾಡ್ತಾರೆ. ದೊಡ್ಡ ಟಿವಿ ತೊಗೊಂಡಿದ್ದೀವಿ, ಈ ಶೋ ಅಂದರೆ ನಾವೆಲ್ಲರೂ ಅಷ್ಟು ಫ್ಯಾನ್ಸು ಈ ಶೋಗೆ ಅಂತೆಲ್ಲನೂ ಹೇಳ್ತಾರೆ. ನಂತರ ಅಯ್ಯೋ ನಮ್ಗೆ ಗೊತ್ತು ಇದೇನು ಹಿಂಗೆ ಕುಯ್ತಾ ಇದ್ದಾನೆ, ನಾವಲ್ಲಿ ಟಾಸ್ಕ್ ಮಾಡಿದ್ದೀವಿ, ರಿಸಲ್ಟ್ ಅನೌನ್ಸ್ ಮಾಡಿ ಅಂತ ಅಂದ್ಕೊತಾ ಇದ್ದೀನಿ ನೀವು ಮನಸ್ಸಲ್ಲಿ. ಅನೌನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಅನೌನ್ಸ್ ಮಾಡಕ್ಕೆ ಹೇಳ್ತಾರೆ. ಸೆಕೆಂಡ್ಸು ನಾನು ನಿಜ ಬರ್ಕೊಂಡಿದ್ದೀನಿ. ಎಷ್ಟು ಮೈನ್ಯೂಟ್ ಸೆಕೆಂಡ್ ಡಿಫ್ರೆನ್ಸ್ ಇದೆ ಅಂದರೆ ಕ್ರೇಜಿ ಅಂತ ಅನ್ನಿಸ್ತು. ಭವ್ಯ ಅವರು 3 ಮಿನಿಟ್ಸ್ 22 ಸೆಕೆಂಡ್ಸ್, ಮತ್ತು ರಜತ್ ಅವರು 3 ಮಿನಿಟ್ಸ್ 49 ಸೆಕೆಂಡ್ಸ್. ಏನು ಗುರು, ರಜತ್ ಅವ್ರಿಗಿಂತ ಫಾಸ್ಟಾಗಿ ಆಡಿದ್ಲಲ್ಲ ಗುರು ಈ ಹೆಣ್ಣುಲಿ. ಕ್ರೇಜಿ. ಅಷ್ಟು ಶಕ್ತಿ ಇರೋ ಮನುಷ್ಯನ್ನ ಬೀಟ್ ಮಾಡಿ ಅವ್ರಿಗಿಂತ ಫಸ್ಟ್ ಬಂದ್ಲು ಅಂದರೆ ನಾವು ನಿಜವಾಗ್ಲೂ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಭವ್ಯಗೌಡ ಅವ್ರನ್ನ. ಶಿ ಈಸ್ ರಿಯಲಿ ಡಿಸರ್ವಿಂಗ್ ಟು ಬಿ ಇನ್ ಅ ಟಾಪ್ 5. ಬಟ್ ಏನು ಮಾಡ್ತಾರಪ್ಪ ಈ ವಾರ ಎಲಿಮಿನೇಷನಲ್ಲಿ ಅಂತ ನೋಡೋಕೆ ನನಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ.
ಭವ್ಯನ ಎಲಿಮಿನೇಟ್ ಮಾಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಅನ್‌ಫೇರ್ ಎಲಿಮಿನೇಷನ್ ಆಗುತ್ತೆ. ನೋಡಬೇಕು, ಕಾದು ನೋಡಬೇಕು. ಅದನ್ನು ಬಿಟ್ಟರೆ ತ್ರಿವಿಕ್ರಮು 2 ಮಿನಿಟ್ಸ್ 30 ಸೆಕೆಂಡ್ಸ್, ಇವರು 2 ಮಿನಿಟ್ಸ್ 28 ಸೆಕೆಂಡ್ಸ್ ಹನುಮಂತ್ ಅವರು. ಬರೀ 2 ಸೆಕೆಂಡ್ಸ್ ಗುರು, ಲಕ್ ಫ್ಯಾಕ್ಟರ್ ಆಯಿತು ನಿಜವಾಗ್ಲೂ ಹನುಮಂತ್ ಅವರಿಗೆ. ಯಾಕಂದರೆ ತ್ರಿವಿಕ್ರಮ್ ಅವರಿಗೆ 9 ಕೀಸ್ ಆದ ನಂತರ ಓಪನ್ ಆಗಿದ್ದು, ನಮ್ಮ ಹನುಮಂತುಗೆ 2ನೇ ಕೀನೇ ಓಪನ್ ಆಯಿತು. ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಡಿಫರೆನ್ಸ್ ಅನ್ನೋದು ಆಯಿತು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ. ಸೊ ಹಂಗಂತ ಹನುಮಂತು ಗೆದ್ದಿದ್ದು ಬರೀ ಲಕ್ಕಲ್ಲಿ ಗೆದ್ರು ಅಂತ ನಾನು ಹೇಳಲ್ಲ. ಡೆಫಿನೆಟ್ಲಿ ಅವರು ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಲಕ್ ಫ್ಯಾಕ್ಟರ್ ಅವ್ರನ್ನ ಕೈ ಹಿಡಿತು ಖಂಡಿತ. ಯಾಕಂದರೆ ಬರೀ 2 ಸೆಕೆಂಡ್ಸ್ ಅಂದರೆ ಮಾತಲ್ಲ ಅಲ್ವಾ. ಆ್ಯಂಡ್ ಈಸ್ ವೆರಿ ಡಿಸರ್ವಿಂಗ್. ಅವರು ಇದನ್ನು ಗೆದ್ದರೂ ಗೆಲ್ಲಿಲ್ಲ ಅಂದ್ರೂ ಡೆಫಿನೆಟ್ಲಿ ಟಾಪ್ 5 ಬಂದೇ ಬಂದಿರೋರು ಹನುಮಂತು ಅವರು. ಅದೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಬಟ್ ಈ ತ್ರಿವಿಕ್ರಮ್ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಯಾಕಂದರೆ ಜಸ್ಟ್ 2 ಸೆಕೆಂಡ್ಸಲ್ಲಿ ನಾನು ಕಳ್ಕೊಂಡ್ಬಿಟ್ನಲ್ಲಪ್ಪ ಅಂತ. ಎಲ್ಲರೂ ಕಂಟೆಸ್ಟೆಂಟ್ಸ್ ನಮ್ಗೆ ಗೊತ್ತಿತ್ತು ಇದು ಮುಂಚೆನೇ, ಜಸ್ಟ್ 2 ಸೆಕೆಂಡ್ಸಲ್ಲಿ ಲೇಟ್ ಆಯ್ತಲ್ಲ ಅಂತ ಅಂದ್ಬಿಡ್ತಾರೆ. ಈ ಕಡೆ ಭವ್ಯವ್ರು ಸಿಕ್ಕಾಪಟ್ಟೆ ಫೀಲ್ ಆಗ್ತಾ ಇರ್ತಾರೆ. ಅರೇ 3 ನಿಮಿಷ ನೀವೆಲ್ಲ 2 ನಿಮಿಷದಲ್ಲೇ ಮುಗಿಸಿದ್ದೀರಾ, ನಾನು 3 ನಿಮಿಷ ತೊಗೊಂಡಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿ ಒಂದು ಮೂಲೆ ಕೂತಿರ್ತಾರೆ. ಮೋಕ್ಷಿ ಹೋಗಿ ಸಮಾಧಾನ ಮಾಡ್ತಾರೆ. ಪರವಾಗಿಲ್ಲ, ಅಲ್ಲೆಲ್ಲೂ ಹೆದರ್ಕೊಳ್ದಂಗೆ ಆಡಿದ್ರಲ್ಲ, ತುಂಬ ಕ್ವಿಕ್ಕಾಗಿ ಆಡಿದ್ರಿ, ತುಂಬ ಚೆನ್ನಾಗಿ ಆಡಿದ್ರಿ, ಬನ್ನಿ ಅಂತ ಸಮಾಧಾನ ಮಾಡ್ತಾರೆ. ತ್ರಿವಿಕ್ರಮ್ ಅಲ್ಲಿ ಹೋಗಿ ಭವ್ಯ ಅವ್ರ ಹತ್ರ ಮಾತಾಡಿದ್ದು ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಹೋಗಿ ಹೇಳ್ತಾರೆ, ನಾನು ನಿನ್ನ ಜೊತೆ ಸುಮ್ಮನೆ ಜೊತೆಗಿಲ್ಲ, ನೀನು ನನ್ನ ಕಾಂಪಿಟೇಟರ್ ಅಂತಲೇ ನಾನು ನಿನ್ನ ಜೊತೆಗಿರೋದು. ಇನ್ಫ್ಯಾಕ್ಟ್ ನೀನು ಬರೀ ನನ್ನ ನೆರಳಲ್ಲೇ ಇದ್ದೆ ಅಂತ ಎಲ್ಲರೂ ಅಂದಂಗೆ ಅದು ನಿಜ ಆಗಿದ್ದಿದ್ರೆ ಇವತ್ತು 4 ಜನ, ನಾನು ನೀನು ಇಬ್ಬರೂ ಜೊತೆಗೆ ಆಡ್ತಾ ಇರಲಿಲ್ಲ. ನಿನ್ನ ಕೆಪಾಸಿಟಿ ಏನು ಅಂತ ಪ್ರೂವ್ ಮಾಡಿದ್ಯಾ. ಯಾರು ಎಷ್ಟೇ ಹೇಳಿದ್ರು ಕೂಡ ನಿನ್ನನ್ನು ದೂರ ಇಡೋಕ್ಕೆ ನೀನು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಈ ಮನೆಯಲ್ಲಿ ನಾನು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಗೆಲ್ಲಬೇಕು ಅಂತ ನನಗೇನಾದರೂ ಒಳ್ಳೇದನ್ನ ಬಯಸ್ತಾ ಇದೆಯಾ ಅಂದರೆ ಅದು ನೀನೇ ಆಗಿರ್ತೀಯ. ಇನ್ಫ್ಯಾಕ್ಟ್ ನಾನು ಜಲಸ್ ಪಟ್ಟಿದ್ದೀನಿ ನಿನಗೇನಾದರೂ ಸಿಕ್ಕಿದಾಗ. ಬಟ್ ನೀನು ಯಾವತ್ತೂ ನನ್ನ ಮೇಲೆ ಜಲಸ್ ಪಟ್ಟಿಲ್ಲ. ಫುಲ್ ಎಮೋಷನ್ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ತುಂಬ ಚೆನ್ನಾಗೇ ತ್ರಿವಿಕ್ರಮ್ ನಮ್ಮ ಭವ್ಯ ಅವ್ರ ಹತ್ರ ಮಾತಾಡಿದ್ರು ನೆನೆ. ನೀನು ತುಂಬ ಚೆನ್ನಾಗಿ ಆಡಿದೆ, ಬೇಜಾರು ಮಾಡ್ಕೊಬೇಡ, ಯು ರಿಯಲಿ ಪ್ಲೇಡ್ ವೆಲ್ ಅಂತ ಹೋಗ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹತ್ರ ಮಾತಾಡಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಇದನ್ನು ಬಿಟ್ಟರೆ ಬಲೂನ್ ಏನಕ್ಕೆ ತರಿಸಿದ್ದೀರಾ ಅಂತ ಲಕ್ಸುರಿ ಬಜೆಟ್ ಟಾಸ್ಕ್ ಕೊಟ್ಟರು. ಅದಕ್ಕೆ ಗೋಲ್ಡ್ ಕಾಯಿನ್ಸ್, ಡಾರ್ಕ್ ಗೋಲ್ಡ್ ಕಾಯಿನ್ ಮೇಲೆ ಒಂದು ಟಾಸ್ಕ್ ಆಡಿಸಿದ್ರು. 9,000 ಲಕ್ಸುರಿ ಪಾಯಿಂಟ್ ಬಂತು. ಮಟನ್ ಏನಿರುತ್ತೆ ಆ ಮಟನ್ದು ಒಂದು 3-4 ಕೆ ಜಿ ಬರ್ಕೊಂಡು ಮಜ್ಜಾ ಉಡಾಯಿಸ್ತಾರೆ ಅಂತ ಅಂದ್ಕೊಂಡ್ರೆ, ನಾನು ಬರೀತಾರೆ ಅಂದ್ರೆ ಅಲ್ಲಿ ಬರೀ ಒಂದೇ 1 ಕೆ ಜಿ ಬರೋದು. ಅವ್ರಿಗೆ ಎಷ್ಟು ಡಿಸಪಾಯಿಂಟ್ ಆಯಿತು ಏನೋ ಗೊತ್ತಿಲ್ಲ. ನನಗೆ ಜಸ್ಟ್ 1 ಕೆ ಜಿ ಮಟನ್ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಷ್ಟೊಂದು ಲಕ್ಸುರಿ ಪಾಯಿಂಟ್ ಬಂದಿತ್ತು, ಯೂಸ್ ಮಾಡ್ಕೋಬೋದಾಗಿತ್ತಲ್ಲಪ್ಪ ಮಟನ್ಗೋಸ್ಕರ ಅಂತ ಅನ್ನಿಸ್ತು. ಇನ್ನು ಅದನ್ನು ಬಿಟ್ಟರೆ ಕಳಪೆ ಮತ್ತು ಉತ್ತಮ. ಕಳಪೆ ಡೆಫಿನೆಟ್ಲಿ ಮಂಜಣ್ಣ ಈ ವಾರ ಎಲ್ಲರೂ ಒಪ್ಕೋಬೇಕು. ಇದು ಟಾರ್ಗೆಟ್ ನಾಮಿನೇಷನ್ ಅಂತೂ ಖಂಡಿತ ಆಗಿರಲಿಲ್ಲ. ಅವ್ರು ತೊಗೊಂಡಿದ್ದು ಒಂದೊಂದು ಡಿಸಿಷನು ಕೂಡ ಅಟ್ಟರ್ ಫ್ಲಾಪ್ ಆಗೇ ಇತ್ತು. ಯಾಕಂದರೆ ತ್ರಿವಿಕ್ರಮ್ನ ನಾಮಿನೇಷನಿಂದ ತೆಗಿಯಲ್ಲ, ನಾವಿಬ್ಬರು ಒಂದಾಗಿ ಆಡಬೇಕು ಅಂತ ಹೇಳಿದರು. ಬಟ್ ತ್ರಿವಿಕ್ರಮ್ನೇ ಆಚೆ ಇಟ್ಟರು. ಇನ್ನು ತ್ರಿವಿಕ್ರಮ್ ಬಿಟ್ಟು ಇನ್ನು ಯಾರೇ ಇದ್ದರೂ ಕೂಡ ನಾನು ಧನರಾಜ್ನ ಬಿಟ್ಕೊಡಲ್ಲ ಅಂತ ಹೇಳಿದರು. ಧನರಾಜ್ನ ಬಿಟ್ಕೊಟ್ರು. ಹುಡುಗಿರು ಗೌತಮಿನ ಯಾವಾಗ ಅಟ್ಯಾಕ್ ಮಾಡ್ತಾರೋ ನನ್ನ ಗೆಳತಿ ಅಂದ್ಬಿಟ್ಟು ಇವರಿಬ್ಬರು ಮುಖಾನು ನೋಡ್ದಂಗೆ ಪಟಾರ್ ಪಟಾರ್ ಅಂತ ಹೊಡಿಯೋದು, ಅಟ್ಯಾಕ್ ಮಾಡೋದು ಎಲ್ಲ ಮಾಡಿದರು. ಮನುಷ್ಯತ್ವನ ಬಿಟ್ಟಾಡಿದರು. ಬಿಗ್ ಬಾಸೇ ಮಂಜಣ್ಣನ ಗೌತಮಿನ ಯಾರನ್ನಾದ್ರೂ ಒಬ್ಬರನ್ನ ಇದನ್ನ ಟಿಕೆಟ್ ಟು ಫಿನಾಲೆ ಆಡಬೇಕು ಅಂತ ಒಂದು ಟಾಸ್ಕ್ ಡಿಸೈನ್ ಮಾಡಿ ಕಳಿಸಿದ್ರೆ ಅವ್ರ ಗೆಳತಿ ಮಾತಿಗೂ ಕೂಡ ಬೆಲೆ ಕೊಡ್ದೇನೆ ಹೋಗ್ಬಿಟ್ಟು ಗೌತಮಿನ ನೀರು ತುಂಬ್ಸಕ್ಕೆ ಇಡ್ತಾರೆ. ಅವ್ರೋಗಿ ಅದ್ರಲ್ಲಿ ಮಲ್ಕೊಳ್ತಾರೆ. ಅಟ್ಟರ್ ಫ್ಲಾಪ್ ಡಿಸಿಷನ್ಸು. ಇದನ್ನೆಲ್ಲ ಓವರ್ ಆಲ್ ಮಂಜಣ್ಣ ಹೆಂಗೆ ಆಡ್ತಾಯಿದ್ರು, ಹೆಂಗೆ ಆಡಿದ್ದಾರೆ ಅಂತ ನೋಡೋಕೆ ಹೋದರೆ ಡೆಫಿನೆಟ್ಲಿ ಕಳಪೆ ಪರ್ಫಾರ್ಮೆನ್ಸ್ ಮಾತ್ರ ಈ ಸಲ ಮಂಜಣ್ಣನೇ. ಆ್ಯಂಡ್ ಈಸ್ ಡಿಸರ್ವಿಂಗ್ ಟು ಗೋ ಟು ಕಳಪೆ ಅಂತಲೇ ನಾನು ಇವಾಗಲೂ ಕೂಡ ಹೇಳ್ತೀನಿ. ಇದಾದ ನಂತರ ಉತ್ತಮ ನಮ್ಮ ಚೈತ್ರ ಕುಂದಾಪುರ ಅಕ್ಕ. ಕ್ರೇಜಿ ನಮ್ಮ ಇವರು ರಜತ್ ಅವರು ಕೂಡ ಉತ್ತಮ ಕೊಡ್ತಾರೆ. ಶಿ ಈಸ್ ಡಿಸರ್ವಿಂಗ್ ಅಂತಲೇ ಅನಿಸುತ್ತೆ. ಯಾಕಂದರೆ ಪ್ರತಿ ವಾರ ಥರ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇರಲಿಲ್ಲ. ಪ್ರತಿಯೊಬ್ಬರನ್ನು ಚೇರ್ ಅಪ್ ಮಾಡೋದು, ಅಡುಗೆ ಮಾಡೋದು, ಪ್ರತಿಯೊಂದನ್ನು ಕೂಡ ತೊಗೊಂಡ್ರು. ಚೈತ್ರ ಅವರ ಒಂದು ಉತ್ತಮ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರ ಆಗಿರ್ತಾರೆ. ಅವರು ಕೂಡ ಒಂದು ಕಿಚನ್ ಡಿಪಾರ್ಟ್ಮೆಂಟ್, ಯಾಕಂದರೆ ಈ ಸಲ ಎಲ್ಲರೂ ಹುಡುಗರು ಅಡುಗೆ ಮಾಡಬೇಕು ಅಂತ ಬೇರೆ ಅಂದ್ಕೊಂಡಿರ್ತಾರೆ. ಎಲ್ಲನೂ ಇನಿಷಿಯೇಟಿವ್ ತೊಗೊಂಡು ಎಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಉತ್ತಮ ತ್ರಿವಿಕ್ರಮ್ ಅವರು ಕೊಡ್ತಾರೆ. ನಮ್ಮ ಇವರು ಚೈತ್ರ ಅವರು ಓವರ್ ಆಲ್ ನೋಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಭವ್ಯ ಅವರು ನನಗೂ ಈ ಥರ ಕಳಪೆ ಕೊಟ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋಕ್ಕೆ ಬೇಜಾರಾಗುತ್ತೆ ಅಂತ ಭವ್ಯ ಚೈತ್ರ ಅವ್ರು ಡಿಸ್ಕಷನ್ ಆಗಿರುತ್ತೆ. ಗೌತಮಿ ಅವರು ಕೂಡ ಮಂಜಣ್ಣಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮಂಜಣ್ಣ ಅವರು ಸರಿ ಬಿಡು ಎಲ್ಲನೂ ಅನುಭವಿಸ್ತೀನಿ, ಸ್ಟ್ರಾಂಗಾಗಿ ಆಡ್ತೀನಿ ಮತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಳ್ತಿರೋ ತೋರಿಸ್ತಾರೆ. ನೋಡಬೇಕು ಮಂಜಣ್ಣ ಕಮ್ಬ್ಯಾಕ್ ಆಗ್ತಾರಾ ಇಲ್ಲಾಂದರೆ ಹೆಂಗೆ ಇರ್ತಾರ ಅಂತ. ಮಂಜಣ್ಣಗೆ ಸಿಕ್ಕಿರೋ ಅಡ್ವೈಸು ಎಂಟೈರ್ ಸೀಸನ್ ಯಾರಿಗೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಮನುಷ್ಯ ಪಿಕಪ್ ಆಗ್ತಾ ಇಲ್ಲ. ಕಾದು ನೋಡಬೇಕು ಹೆಂಗಿರುತ್ತೆ ಮುಂದಿನ ದಿನದ ಆಟಗಳು ಅಂತ. ಮೋಸ್ಟ್ಲಿ ಫ್ಯಾಮಿಲಿ ವೀಕ್ನ ತರಿಸ್ಬಿಟ್ಟು ಯಾರು ಯಾವ್ಯಾವ ಪೊಸಿಷನ್ಗೆ ಬರ್ತಾರೆ ಅಂತ ಇಡಿಸೋ ಪ್ರಯತ್ನ ಪಡ್ತಾರಾ ಬಿ ಟೀಮು ಈ ವಾರ ಅಂತ, ಇಲ್ಲಾಂದರೆ ಅದನ್ನು ನೆಕ್ಸ್ಟ್ ವಾರ ಇಡ್ತಾರಾ ಅಂತ. ಇಷ್ಟ ಆಗಿತ್ತು ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.